ಈಗ ಪರಾಟ ಅಂತೂ ರೆಡಿ ಆಗೈತಿ. ಈಗ ಒಂದು ಸರ್ವಿಂಗ್ ಬೌಲಿಗೆ ತಗೊಳ್ಳೋಣಂತೆ. ಇಲ್ಲಿ ನೋಡ್ರಿ ಆಲೂ ಪರೋಟ ಅಂತೂ ರೆಡಿ ಆಗೈತಿ. ಈ ಆಲೂ ಪರೋಟ ಎಲ್ಲ ನಾವು ಚಪಾತಿ ಹಿಟ್ಟೊಳಗೆ ಮಾಡೋದ್ರಿಂದ ಹೆಲ್ತಿಗೆ ಭಾಳ ಚಲೋ. ಇಲ್ಲಿ ನಾವು ಯಾವುದು ಮೈದಾ ಹಿಟ್ಟು ಅನ್ನೋದು ಯೂಸ್ ಮಾಡಿಲ್ಲ. ನೀವು ಮೈದಾ ಹಿಟ್ಟು ಯೂಸ್ ಮಾಡಾಕೋಬೇಡ್ರಿ. ಮೈದಾ ಹಿಟ್ಟು ಯೂಸ್ ಮಾಡಿದರೆ ಸ್ವಲ್ಪ ಪರೋಟ ಬೆಳ್ಳಗೆ ಬರ್ತಾವೆ. ಚಪಾತಿ ಹಿಟ್ಟಿನಿಂದ ಮಾಡಿದರೆ ಕಲರ್ ಈ ಟೈಪ್ ಬರ್ತಾವೆ. ಕಲರ್ ಚಂದನೂ ಬರ್ತಾವೆ ಮತ್ತು ಭಾಳ ಟೇಸ್ಟ್ ಅಂತ ಅನಿಸ್ತೈತಿ ಪರೋಟ. ಈಗ ಟೇಸ್ಟ್ ಮಾಡೋಣಂತೆ. ವಾವ್, ಮಸ್ತ್ ಟೇಸ್ಟ್ ಬಂದೈತಿ. ಈ ರೆಸಿಪಿನ ನೀವು ಒನ್ ಟೈಮ್ ಖಂಡಿತವಾಗಿ ಟ್ರೈ ಮಾಡಿರಿ. ಆಲೂ ಪರೋಟ ಮಾಡೋಕೆ ಈಗ ನಾನು ಒಂದು 250 ಗ್ರಾಮ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಗೋಧಿ ಹಿಟ್ಟೊಳಗೆ ಈಗ ನಾನು ಪರೋಟ ಮಾಡತ್ತೀನಿ. ಮೈದಾ ಹಿಟ್ಟನ್ನು ಪ್ರಿಫರ್ ಮಾಡೋಂಗಿಲ್ಲ. ಅದಕ್ಕಂಥೇಳಿ ಈ ಗೋಧಿ ಹಿಟ್ಟಿನಿಂದ ಮಾಡಿದರೆ ಸ್ವಲ್ಪ ಅಷ್ಟೊಂದು ತೆಳ್ಳಗೆ ಬರೋಂಗಿಲ್ಲಲ್ಲ ಪರೋಟ. ಅದಕ್ಕಂಥೇಳಿ ಇಲ್ಲಿ 1-2 ಕಪ್ನಷ್ಟು ಗೋಧಿ ಹಿಟ್ಟಿಗೆ 1-2 ಟೀ ಸ್ಪೂನಷ್ಟು ಹಸಿ ಕಡ್ಲೆ ಹಿಟ್ಟು ಹಾಕ್ಕೊಳತ್ತೀನಿ. ಹಸಿ ಕಡ್ಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಭಾಳ ಸಾಫ್ಟಾಗಿ ಬರ್ತಾವೆ ಪರೋಟ. ಇಲ್ಲೇ 1 ಟೀ ಸ್ಪೂನ್ಗಿಂತಲೂ ಕಡಿಮೆಯಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾರ್ಮಲ್ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತಿರಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಹಿಟ್ಟು ಕಲಿಸ್ಕೊಂಡ್ರೆ ಸಾಕೀಗ. ಇಲ್ಲಿ ನಾನು ಮೈದಾ ಹಿಟ್ಟನ್ನು ಪ್ರಿಫರ್ ಮಾಡೋಂಗಿಲ್ಲ ಪರೋಟಾಗೆಲ್ಲ. ಗೋಧಿ ಹಿಟ್ಟು ಚಲೋ ಹೆಲ್ತಿಗೆ. ಅದಕ್ಕಂಥೇಳಿ ಗೋಧಿ ಹಿಟ್ಟೊಳಗೆ ಮಾಡತ್ತೀನಿ. ನಾ ಯೂಶ್ವಲಿ ಯಾವಾಗ ಮಾಡಿದ್ರು ಪರೋಟ ಗೋಧಿ ಹಿಟ್ಟೊಳಗೆ ಮಾಡಿರ್ತೀನಿ. ನೀವು ಗೋಧಿ ಹಿಟ್ಟೊಳಗೆ ಮಾಡಿರಿ. ಆದಷ್ಟು ಮೈದಾ ಹಿಟ್ಟನ್ನು ಕಡಿಮೆ ಯೂಸ್ ಮಾಡಿರಿ. ಇಲ್ಲೇ ಹಿಟ್ಟಂತೂ ಕಲಿಸ್ಕೊಂಡು ಇಟ್ಕೊಂಡಿನಿ. ಸ್ವಲ್ಪ ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ಕೊಂಡಿರ್ತೈತಲ್ಲ ಹಂಗೆ ಕಲಿಸ್ಕೊಂಡಿನಿ. ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿನಿ ಅಷ್ಟೇ. ಇಲ್ಲಿ ನೀವು ನೋಡ್ಬೋದು ಈ ಟೈಪ್ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡಾದ ಬಳಿಕ ಇದನ್ನು ಒಂದು 15 ನಿಮಿಷದಿಂದ ಒಂದು ಅರ್ಧ ತಾಸಾದರೂ ಮಿನಿಮಮ್ ನೆನೆಹಾಕಿ ಬಿಡ್ಬೇಕು ಹಿಟ್ಟು. ಅಂದಾಗಷ್ಟೇ ಪರೋಟ ಚಲೋ ಬರ್ತಾವೆ. ಆಗಿಂದಾಗ ಮಾಡಿದರೆ ನೀವು ಪರೋಟ ಅಂತ ಪರಿ ಚಲೋ ಬರೋಂಗಿಲ್ಲ. ಇಲ್ಲಿ ಆಲೂ ಪರೋಟ ಮಾಡೋಕ್ಕೀಗ ಒಂದು 5 ಆಲೂನ ಕುದಿಸಿಟ್ಕೊಂಡಿನಿ. ಇವೆಲ್ಲ ಪೂರ್ತಿ ಕುದ್ದಿದ ಆಲೂನ ಇದಾವೆ. ಈಗ ಇವನು ಫಸ್ಟ್ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತೆ. ಈ ಆಲೂನೆಲ್ಲ ಈಗ ಈ ಟೈಪ್ ಮ್ಯಾಶ್ ಮಾಡ್ಕೊಳ್ಳೋಣಂತೆ. ಈಗ ಇಲ್ಲಿ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಿದಂತೆ. ಈ ಟೈಪ್ ಬರೋ ತನಕ ನೀವು ಮ್ಯಾಶ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಉಳ್ಳಾಗಡ್ಡಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ನಿಮ್ಗೆ ಉಳ್ಳಾಗಡ್ಡಿ ಹೆಚ್ಚಿಗೆ ಇಷ್ಟ ಆಕೈತೆ ಅಂದರೆ ಇನ್ನೂ ಸ್ವಲ್ಪ ಬೇಕಂದ್ರೆ ಹಾಕ್ಕೋಬೋದು. ಒಂದಿಷ್ಟು ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಒಂದಿಷ್ಟು ಪುದೀನ ಹೆಚ್ಚಿಟ್ಕೊಂಡಿನಿ. 1-2 ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಈಗ ಈ ಉಳ್ಳಾಗಡ್ಡಿ ಹಾಕ್ಕೋತೀನಿ. ಉಳ್ಳಾಗಡ್ಡಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಏನೈತಲ್ಲ ಆ ಕೊತ್ತಂಬರಿನೂ ಹಾಕ್ಕೋತೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಇಲ್ಲಿ ಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡಿದ್ದೆಲ್ಲ ಆ ಮೆಣಸಿನ್ಕಾಯಿನೂ ಹಾಕ್ಕೊಳಕತ್ತೀನಿ. ಅದ್ರ ಜೊತೆಗೆ ಪುದೀನ ಏನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಪುದೀನೂ ಹಾಕ್ಕೊಳತ್ತೀನಿ. ಒಂದು ಸಣ್ಣ ಟೀ ಸ್ಪೂನಿಂದ 1 ಟೀ ಸ್ಪೂನಷ್ಟೇ ಅರಿಶಿನ ಹಾಕ್ಕೊಳತ್ತೀನಿ. ಅರಿಶಿನ ಪುಡಿ 1 ಟೀ ಸ್ಪೂನಷ್ಟೇ ಗರಂ ಮಸಾಲ ಹಾಕಕತ್ತೀನಿ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳತ್ತೀನಿ. ರುಚಿಗೆ ತಕ್ಕಷ್ಟು ಹೆಚ್ಚಬೇಕಂದ್ರೆ ಹೆಚ್ಚು, ಕಮ್ಮಿ ಬೇಕಂದ್ರೆ ಕಮ್ಮಿ ನೀವು ಹಾಕ್ಕೋಬೋದು. ಒಂದು ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಳತ್ತೀನಿ. ಒಂದಿಷ್ಟು ಹವೀಜ್ ಪೌಡ್ರ್ ಹಾಕ್ಕೊಳತ್ತೀನಿ. 1 ಟೀ ಸ್ಪೂನಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತೀನಿ. ಈಗ ಇವನ್ನೆಲ್ಲ ಸೇರಿ ಮತ್ತೊಮ್ಮೆ ಈ ಟೈಪ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಎಲ್ಲ ಆಲೂಗೂ ಮಸಾಲೆ ಕರೆಕ್ಟಾಗಿ ಹತ್ತಿರ್ಬೇಕಾ ಆ ಟೈಪ ಕರೆಕ್ಟಾಗಿ ಇದನ್ನ ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈಗೆಲ್ಲ ಪೂರ್ತಿ ಕಲಿಸ್ಕೊಂಡಿನಿ. ಎಷ್ಟು ಕರೆಕ್ಟಾಗಿ ಬಂದೈತೆ ನೋಡ್ರಿ. ಈ ಟೈಪ್ ಬರಬೇಕು. ಬಟಾಟಿನ ಕುದಿಸ್ಕೊತಿರಲ್ಲ ಆ ಬಟಾಟಿ ಕರೆಕ್ಟಾಗಿ ಹಣ್ಣಾಗಿ ಕುದಿಸ್ಕೊಂಡ್ರೆ ಭಾಳ ಚಲೋ ಬರ್ತೈತಿದೆ. ಇನ್ ಕೇಸ್ ಬಟಾಟಿ ಚೆನ್ನಾಗಿ ಕುದ್ದಿಲ್ಲ ಅಂದರೆ ಆಲೂ ಪರೋಟ ಒಡೆದು ಬಿಡ್ತಾವೆ. ಅದಕ್ಕೆ ಬಟಾಟಿನ ಕರೆಕ್ಟಾಗಿ ಕುದಿಸ್ಕೊರಿ. ಈಗ ಆಲೂ ಪರೋಟ ಮಾಡೋಕ್ಕೆ ಸ್ಟಫಿಂಗ್ ಅಂತೂ ಕಂಪ್ಲೀಟಾಗಿ ರೆಡಿ ಆಗೈತಿ. ಈಗ ಇಲ್ಲೇ ಹಿಟ್ಟು ಕಲಿಸಿಟ್ಟು ಒಂದು ಅರ್ಧ ತಾಸು ಆಯ್ತು. ಈಗ ಈ ಹಿಟ್ಟಿಗೆ 1 ಟೀ ಸ್ಪೂನಷ್ಟೇ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿ ಕರೆಕ್ಟಾಗಿ ಈ ಹಿಟ್ಟಿಗೆಲ್ಲ ಹತ್ತಬೇಕಾ ಆ ಟೈಪ್ ಮಿಕ್ಸ್ ಮಾಡ್ಕೊತೀನಿ. ನೀವು ಹಿಟ್ಟು ಕಲಿಸೋದನ್ನ ಹಾಕಿದ್ರು ನಡಿತೈತಿ. ಆನಂತರ ಇನ್ನೊಮ್ಮೆ ಏನು ಕಲಿಸ್ಕೊತಿರಲ್ಲ ಇವಾಗ ಹಾಕಿದ್ರು ನಡಿತೈತಿ. ಇದೆಲ್ಲ ತುಪ್ಪ ಇಲ್ಲಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ ಈ ಹಿಟ್ಟು. ತುಪ್ಪ ಯಾರಿಗೆ ಇಷ್ಟ ಆಗಂಗಿಲ್ಲಲ್ಲ ಅವರು ತುಪ್ಪ ಹಾಕ್ಕೊಳ್ಳಿಲ್ಲ ಅಂದ್ರೂ ನಡಿತೈತಿ. ಆದರೆ ತುಪ್ಪ ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ ಚಲೋ ಬರ್ತಾವೆ ಪರೋಟ.
ಟೈಪ್ ಕೈನಿಂದ ಒತ್ತಿ ಒಂದು 5 ನಿಮಿಷ ನಾದ್ಕೊರಿ. ಅಂದಾಗ ಹಿಟ್ಟು ಮಸ್ತ್ ಸಾಫ್ಟ್ ಬರ್ತೈತಿ. ಈಗ ಇಷ್ಟ ನಾದ್ಕೊಂಡಿದ್ದಕ್ಕೆ ಹಿಟ್ಟು ಎಷ್ಟು ಮಸ್ತ್ ಬಂದೈತಿ ಇಲ್ಲಿ ನೀವು ನೋಡ್ಬೋದು. ನನ್ನ ಕೈ ಒಳಗೆ ಫೀಲ್ ಆಗತೈತಿ ಎಷ್ಟು ಮೆತ್ತಗೆ ಬಂದೈತೆ ಅಂಥೇಳಿ. ಈಗ ಹಿಟ್ಟಂತೂ ರೆಡಿ ಆತ. ಈಗ ಸ್ವಲ್ಪ ಉಳ್ಳಿ ಮಾಡ್ಕೊಳ್ಳೋಂತೆ. ಈಗ ಒಂದು ಪರಾಟ ಮಾಡೋಕ್ಕೆ ಇಷ್ಟು ಉಳ್ಳಿ ತೊಗೊಂಡಿನಿ. ಈ ಟೈಪ್ ಎಲ್ಲ ಉಳ್ಳಿನೂ ಈಗ ಮಾಡಿಟ್ಕೋತೀನಿ. ಈ ಟೈಪ್ ಕೈನಿಂದ ಈ ಹಿಟ್ಟನ್ನು ಅಗಲ ಮಾಡ್ಕೊಳ್ಳೋಂತೆ. ಅಂದರೆ ನಾವು ಆಲೂ ಸ್ಟಫಿಂಗ್ ಏನಿರುತ್ತಲ್ಲ ಆ ಸ್ಟಫಿಂಗ್ ಕರೆಕ್ಟಾಗಿ ಇದ್ರೊಳಗೆ ಕೂಡಬೇಕು. ಆ ಟೈಪ್ ಸ್ವಲ್ಪ ಕೈನಿಂದನೇ ದೊಡ್ಡದು ಮಾಡ್ಕೊಳ್ಳೋಣ. ಕೆಲವೊಬ್ರು ಲಟ್ಟಿಸ್ತಾರೆ, ಲಟ್ಸೋದೇನು ಬೇಡ. ಇಲ್ಲಿ ಈ ಟೈಪ್ ಕೈನಿಂದ ಮಾಡ್ಕೊಂಡ್ರೆ ಭಾಳ ಚಲೋ ಬರ್ತಾವೆ. ಈ ಸ್ಟಫಿಂಗ್ ಏನೈತಲ್ಲ ಒಂದು ದೊಡ್ಡ ಲಿಂಬೆಹಣ್ಣಿನ ಗಾತ್ರದ್ದೇ ತೊಗೊಂಡ್ರೆ ಸಾಕು. ಬೇಕಂದ್ರೆ ನಿಮ್ಗೆ ಇನ್ ಕೇಸ್ ಹಿಟ್ಟು ಜಾಸ್ತಿ ಹಿಡಿದಿದ್ರಂದರೆ ಇದ್ರ ಸೈಜ್ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ಈಗ ಇದನ್ನು ಕರೆಕ್ಟಾಗಿ ಹೂರ್ಣದ ಹೋಳಿಗೆ ಎಲ್ಲ ಹೆಂಗೆ ತುಂಬ್ಕೋತಿರಲ್ಲ ಆ ಟೈಪ ತುಂಬ್ಕೊಳ್ಳೋಣಂತ. ಈ ಹಿಂಗೆ ಹೂರ್ಣದ ಹೋಳಿಗೆ ಏನು ತುಂಬ್ತಿರಲ್ಲ ಸೇಮ್ ಹಂಗೆ ತುಂಬಿದ್ರೆ ಆತ. ಈಗ ನೋಡಿರಿ ಪೂರ್ತಿ ರೆಡಿ ಆಗ್ತಿದೆ. ಇದನ್ನು ರೌಂಡ್ ಮಾಡಿಕೊಂಡು ಇಲ್ಲಿ ಒಂದು ಬೌಲ್ನಾಗ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಈ ಗೋಧಿ ಹಿಟ್ಟು ಪರಾಟಾಗೆಲ್ಲ ಹತ್ತುವಂಗೆ ಈ ಟೈಪ್ ಹಚ್ಕೊಳ್ಳೋಣಂತೆ. ಹಚ್ಕೊಂಡು ನೆಕ್ಸ್ಟ್ ಈಗ ಈ ಉಳ್ಳಿಗೆ ಹಿಟ್ಟು ಹಚ್ಕೊಂಡಿನಿ. ಹಿಟ್ಟು ಹಚ್ಕೊಂಡು ಸಾವಕಾಶಾಗಿ ಲಟ್ಟಿಸ್ಕೊಳ್ಳೋಣ. ಈ ಟೈಪ್ ಚಪಾತಿ ಏನು ಲಟ್ಟಿಸ್ಕೊತಿರಲ್ಲ ಅದಕ್ಕಿಂತಲೂ ಸ್ವಲ್ಪ ದಪ್ಪ ಇರಬೇಕು. ಯಾಕಂದ್ರೆ ಇಲ್ಲಿ ಉಳ್ಳಾಗಡ್ಡಿದು ಹಾಕಿರ್ತೀವಲ್ಲ, ಉಳ್ಳಾಗಡ್ಡಿ ಹಾಕಿರ್ತೀವಿ, ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಿ, ಅದೆಲ್ಲ ಸ್ಟಫಿಂಗ್ ಹೊರಗಡೆ ಬಂದುಬಿಡ್ತೈತಿ. ಅದಕ್ಕಂಥೇಳಿ ಸಾವಕಾಶಾಗಿ ಸ್ವಲ್ಪ ದಪ್ಪನ ಇಟ್ಕೊಂಡು ಲಟ್ಟಿಸ್ಕೊಳ್ಳೋಣಂತೆ. ಇಲ್ಲಿ ಸ್ವಲ್ಪ ಅಲ್ಲೆಲ್ಲ ಸ್ಟಫಿಂಗ್ ಕಾಣತೈತಿ, ನಡಿತೈತಿ. ಅದು ಬೇಯ್ತಂದ್ರೆ ಮಸ್ತ್ ಟೇಸ್ಟ್ ಅನಿಸ್ತೈತಿ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ. ಪರಾಟ ಮಾಡೋಕ್ಕೀಗ ಹಂಚಿಟ್ಕೊಂಡೆ ನಾನು. ಹಂಚು ಕಾದೈತಿಲ್ಲ ಚೆಕ್ ಮಾಡೋಣಂತೆ. ಕಾದೈತಿ. ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಈಗ ಹಂಚ ಮೇಲೆ. ಸ್ವಲ್ಪ ಕ್ಯಾಮ್ರಾ ತೆಗಿ. ಈಗ ಹಂಚು ಫುಲ್ ಕಾದೈತಿ. ಈ ಹಂಚನ್ನು ಸ್ವಲ್ಪ ತಣ್ಣಗೆ ಮಾಡೋಕ್ಕಂತೇಳಿ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕೋದ್ರಿಂದ ಎಣ್ಣೆ ಎಲ್ಲ ಕಡೆನೂ ಹಂಚು ಪೂರ್ತಿ ಹರಡ್ತೈತಿ. ಅದ್ರ ಜೊತೆಗೆ ಸ್ವಲ್ಪ ಹಂಚು ತಣ್ಣಗಾಗ್ತೈತಿ. ಆವಾಗ ನಾವೇನು ಬೇಯಿಸ್ತೇವಲ್ಲ ಬೇಯಿಸಿದ ಐಟಮ್ ಎಲ್ಲ ಕರೆಕ್ಟಾಗಿ ಬರ್ತಾವೆ. ಈಗ ಪರಾಟ ಎಲ್ಲ ಫುಲ್ ಲೋ ಫ್ಲೇಮ್ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣಂತೆ. ಫುಲ್ ಲೋ ಫ್ಲೇಮ್ ಒಳಗೆ ಇರ್ಬೇಕು, ಇಲ್ಲಾಂದ್ರೆ ಹೊತ್ತಿ ಬಿಡ್ತೈತಿ ಪೂರ್ತಿ ಪರಾಟ. ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ತನಕನೂ ಕರೆಕ್ಟಾಗಿ ಬೇಯ್ತಾವೆ ಮತ್ತು ಚೆಂದಂಗೂ ಬೇಯ್ತಾವೆ. ಈಗ ಒಂದು ಸೈಡ್ ಬೆಂದೈತಂತ ಅನ್ಸಾತೈತಿ, ತೆಗಿಯೋಣಂತೆ. ಇಲ್ಲಿ ನಾನು ಐರನ್ ತವಾ ಮೇಲೆ ಮಾಡತ್ತೀನಿ. ಅಂದ್ರೆ ನೀವು ಕೆಬ್ಬಣ ತವಾ ಮೇಲೆನ ಮಾಡಿರಿ, ಅಂದ್ರೆ ಭಾಳ ಚಲೋ ಹೆಲ್ತಿಗೂ. ನಾನ್ ಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡಿರಿ. ಇಲ್ಲಿ ನೋಡ್ರಿ ಒಂದು ಸೈಡ್ ಅಂತೂ ಈಗ ಪರಾಟ ಎಷ್ಟು ಕರೆಕ್ಟಾಗಿ ಬೆಂದೈತೆ ಅಂಥೇಳಿ. ಇನ್ನೊಂದು ಸೈಡು ಬೆಂದೈತೆ ಅಂತ ನೋಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಆ ಸೈಡ್ ಬೇಯಬೇಕು. ಅದಕ್ಕಂಥೇಳಿ ಇದನ್ನು ಹೊಳ್ಳಿಸಿ ಇನ್ನೊಂದು ಚೂರು ಬೇಯಿಸ್ಕೊತೀನಂತೆ. ಈಗ ಇನ್ನೊಂದು ಸೈಡು ಪರಾಟ ಬಂದೈತಿ ಇಲ್ಲ ಚೆಕ್ ಮಾಡೋಣಂತೆ. ವಾವ್, ಎಷ್ಟು ಮಸ್ತ್ ಎಲ್ಲ ಕಡೆನೂ ಕರೆಕ್ಟಾಗಿ ಬಂದೈತೆ ನೋಡ್ರಿ ಪರಾಟ. ಈ ಪರಾಟ ಎಲ್ಲ ನಾವು ಗೋಧಿ ಹಿಟ್ಟಿನಿಂದ ಮಾಡಿರ್ತೀವಲ್ಲ, ಹೀಗಾಗಿ ಹೆಲ್ತಿಗೆ ಭಾಳ ಚಲೋ. ನೀವು ಈ ರೆಸಿಪಿ ಒಂದು ಸರಿ ಖಂಡಿತವಾಗಿ ಟ್ರೈ ಮಾಡಿರಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೋಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸು ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನೀವು ಈಸಿಯಾಗಿ ನನ್ನ ವಿಡಿಯೋಸನ್ನು ನೋಡ್ಕೋಬೋದು. ಈಗ ಪರಾಟ ಅಂತೂ ರೆಡಿ ಆಗೈತಿ. ಈಗ ಒಂದು ಸರ್ವಿಂಗ್ ಬೌಲಿಗೆ ತಗೊಳ್ಳೋಣಂತೆ. ಇಲ್ಲಿ ನೋಡ್ರಿ ಆಲೂ ಪರೋಟ ಅಂತೂ ರೆಡಿ ಆಗೈತಿ. ಈ ಆಲೂ ಪರೋಟ ಎಲ್ಲ ನಾವು ಚಪಾತಿ ಹಿಟ್ಟೊಳಗೆ ಮಾಡೋದ್ರಿಂದ ಹೆಲ್ತಿಗೆ ಭಾಳ ಚಲೋ. ಇಲ್ಲಿ ನಾವು ಯಾವುದು ಮೈದಾ ಹಿಟ್ಟು ಅನ್ನೋದು ಯೂಸ್ ಮಾಡಿಲ್ಲ. ನೀವು ಮೈದಾ ಹಿಟ್ಟು ಯೂಸ್ ಮಾಡೋಕೋಬೇಡ್ರಿ. ಮೈದಾ ಹಿಟ್ಟು ಯೂಸ್ ಮಾಡಿದರೆ ಸ್ವಲ್ಪ ಪರಾಟ ಬೆಳ್ಳಗೆ ಬರ್ತಾವೆ. ಚಪಾತಿ ಹಿಟ್ಟಿನಿಂದ ಮಾಡಿದರೆ ಕಲರ್ ಈ ಟೈಪ್ ಬರ್ತಾವೆ. ಕಲರ್ ಚಂದನೂ ಬರ್ತಾವೆ ಮತ್ತು ಭಾಳ ಟೇಸ್ಟ್ ಅಂತ ಅನಿಸ್ತೈತಿ ಪರಾಟ. ಈಗ ಟೇಸ್ಟ್ ಮಾಡೋಣಂತೆ. ವಾವ್, ಮಸ್ತ್ ಟೇಸ್ಟ್ ಬಂದೈತಿ. ಈ ರೆಸಿಪಿನ ನೀವು ಒನ್ ಟೈಮ್ ಖಂಡಿತವಾಗಿ ಟ್ರೈ ಮಾಡಿರಿ. ನಾ ಆಲ್ರೆಡಿ ಈಗ ಒಂದು ವಿಡಿಯೋ ಹಾಕೀನಿ ಆಲೂ ಪರಾಟ ರಿಲೇಟೆಡ್, ಅದು ಡಾಬಾ ಸ್ಟೈಲ್.
ಇದು ನಮ್ಮ ಮನೆ ಸ್ಟೈಲ. ನಾ ಏನು ರೆಗ್ಯುಲರಾಗಿ ಮಾಡ್ತೀನಲ್ಲ ಆ ಸ್ಟೈಲ್ ಒಳಗೆ ಈಗ ಪರೋಟ ಮಾಡಿ ಹಾಕೀನಿ. ನಮ್ಮ ಮನೆಯೊಳಗಂತೂ ಇದು ಪರೋಟ ಎಲ್ಲರದೂ ಫೇವ್ರೇಟ. ನೀವು ಖಂಡಿತವಾಗಿ ಒನ್ ಟೈಮ್ ಈ ರೆಸಿಪಿನ ಟ್ರೈ ಮಾಡಿರಿ. ಧನ್ಯವಾದಗಳು.